ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಯೆಶಾಯನ ಪ್ರವಾದನೆಯ ಗ್ರಂಥ 27ನೆಯ ಅಧ್ಯಾಯ 3ನೆಯ ವಚನದಲ್ಲಿ, ಯೆಹೋವನಾದ ನಾನು ತೋಟಗಾರನು, ಕ್ಷಣ ಕ್ಷಣವೂ ನೀರು ಎತ್ತಿದ್ದೇನೆ, ಯಾರು ಮುಟ್ಟದ ಹಾಗೆ ಹಗಲಿರುಳು ಕಾಯುತ್ತೇನೆ. ಆಮೆನ್. ಹೌದು ಪ್ರಿಯ ದೇವ ಜನರೇ, ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವನು. ಏಕೆಂದರೆ ಆತನು ಕ್ಷಣ ಕ್ಷಣವೂ ಹಗಲಿರುಳು ನಿಮ್ಮನ್ನು ಕಾಯುತ್ತಾನೆ. ಅದಾದ್ದರಿಂದ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿದ್ದಾನಲ್ಲ, ಸದಾ ದೇವರ ಹಸ್ತವೇ ನಿಮಗೆ ಆಧಾರ. ಆಮೆನ್. ಹೌದು ಪ್ರಿಯ ದೇವ ಜನರೇ, ನೀವು ತಿಳ್ಕೊಳ್ಳಿರಿ, ನಿಮ್ಮ ಕುಟುಂಬವು ಒಂದು ತೋಟ ಇದ್ದ ಹಾಗೆ. ನಿಮ್ಮ ಕುಟುಂಬ ಎಂಬ ತೋಟಕ್ಕೆ ಕ್ಷಣ ಕ್ಷಣವೂ ಆತನೇ ನೀರೊಯ್ಯುತ್ತಿದ್ದಾನೆ. ಅದನ್ನು ಯಾರು ಮುಟ್ಟದ ಹಾಗೆ ನಿಮ್ಮ ಕುಟುಂಬವನ್ನು ಹಗಲಿರುಳು ಕಾಯುತ್ತಿದ್ದಾನೆ. ನೀವು ಭಯಪಡಬೇಡಿರಿ, ಏಕೆಂದರೆ ಈಗ ನಿಮಗೆ ದುಃಖವಿದ್ದರೂ ಆತನು ನಿಮ್ಮನ್ನು ತಿರುಗಿ ನೋಡುವನು. ಆಗ ನಿಮ್ಮ ಹೃದಯಕ್ಕೆ ಆನಂದವಾಗುವುದು ಮತ್ತು ನಿಮ್ಮ ಆನಂದವನ್ನು ಯಾರು ನಿಮ್ಮಿಂದ ತೆಗೆಯುವುದೇ ಇಲ್ಲ. ಆಮೆನ್. ಪ್ರಿಯ ಸಹೋದರರಾದ ಯೆಹೋವನ ಭಕ್ತರೇ, ನೀವು ಎಂದಿಗೂ ಬಾಡುವುದೇ ಇಲ್ಲ, ಏಕೆಂದರೆ ನಿಮ್ಮನ್ನು ಕಾಯುವಾತನು ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ತನ್ನ ಆತ್ಮದಿಂದಲೇ ನಿಮ್ಮನ್ನು ಕಾಯುತ್ತಿದ್ದಾನೆ. ಆಮೆನ್. ನೀವು ಯಾವುದಕ್ಕೂ ಹೆದರದೆ ಧೈರ್ಯದಿಂದಿರಿ. ಆತನು ನಿಮ್ಮಲ್ಲಿರುವ ಕಷ್ಟ, ದುಃಖ, ಬಾಧೆವೆಂಬ ಕ್ರಿಮಿಕೀಟಗಳನ್ನು ತೆಗೆದು ಹಾಕುವುದಕ್ಕೆ ನಿಮ್ಮೊಂದಿಗೆ ವ್ಯವಸಾಯ ಮಾಡುತ್ತಿದ್ದಾನೆ. ಪ್ರಿಯ ಸಹೋದರರೇ, ನೀವು ಯಾವುದಕ್ಕೂ ಅಂಜಬೇಡಿರಿ. ಆತನು ಯಾರೂ ಮುಟ್ಟದ ಹಾಗೆ ಹಗಲಿರುಳು ನಿಮ್ಮನ್ನು ಕಾಯುತ್ತಿದ್ದಾನೆ. ಆಮೆನ್. ಘನತೆಗೆ ಯೋಗ್ಯನೇ ಸರ್ವಲೋಕಕ್ಕೆ ದೇವರೇ, ಘನತೆಗೆ ಯೋಗ್ಯನೇ ಸರ್ವಲೋಕಕ್ಕೆ ದೇವರೇ, ಕರುಣೆಯಿಂದ ನಿರ್ಮಿಸಿದ ತನ್ನ ಮಕ್ಕಳನ್ನು